ನಮಸ್ಕಾರ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಸನಾತನ ಭವಿಷ್ಯ ಯೂಟ್ಯೂಬ್ ಚಾನೆಲ್ಗೆ. ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಅತ್ಯಂತ ವಿವರವಾಗಿ ತಿಳಿದುಕೊಳ್ಳುವುದು ಉಗಾದಿ 2026 ನಂತರ ಮೇಷರಾಶಿಯವರ ಜೀವನದಲ್ಲಿ ಏನೆಲ್ಲಾ ಬದಲಾವಣೆಗಳು ನಡೆಯುತ್ತವೆ. ಈ ವರ್ಷ ನಿಮ್ಮ ಜೀವನದ ಯಾವ ಕ್ಷೇತ್ರದಲ್ಲಿ ಬೆಳವಣಿಗೆ, ಯಾವ ಕಡೆ ಜಾಗ್ರತೆ ಬೇಕು, ಯಾವ ಗ್ರಹಗಳು ನಿಮ್ಮ ಜೀವನವನ್ನು ಪರೀಕ್ಷಿಸುತ್ತವೆ ಮತ್ತು ಯಾವ ದೇವರ ಅನುಗ್ರಹದಿಂದ ನೀವು ದೊಡ್ಡ ಯಶಸ್ಸು ಪಡೆಯಬಹುದು. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕೆಂದರೆ 2026 ವರ್ಷ ಮೇಷರಾಶಿಯವರಿಗೆ ಸಾಮಾನ್ಯ ವರ್ಷ ಅಲ್ಲ, ಇದು ಜೀವನದ ದಿಕ್ಕು ಬದಲಾಯಿಸುವ ವರ್ಷ ಆಗಬಹುದು. ಉಗಾದಿ 2026 ನಂತರ ಗ್ರಹಸ್ಥಿತಿಯ ಮಹತ್ವ. ಉಗಾದಿ ನಂತರ ಪ್ರಮುಖ ಗ್ರಹ ಚಲನಗಳು ಮೇಷರಾಶಿಯವರ ಮೇಲೆ ಬಹಳ ಪ್ರಭಾವ ಬೀರುತ್ತವೆ. ಗುರುಗ್ರಹ ನಿಮ್ಮ ಧನ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದ ಸ್ಥಾನಕ್ಕೆ ಬರುವುದರಿಂದ ಜೀವನದಲ್ಲಿ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತವೆ. ಹಲವಾರು ದಿನಗಳಿಂದ ನಿಂತಿದ್ದ ಕೆಲಸಗಳು ನಿಧಾನವಾಗಿ ಮುಂದೆ ಸಾಗಲು ಪ್ರಾರಂಭವಾಗುತ್ತದೆ. ಆದರೆ ಶನಿಗ್ರಹದ ಪ್ರಭಾವ ಇನ್ನೂ ನಿಮ್ಮ ಶ್ರಮವನ್ನು ಪರೀಕ್ಷಿಸುವ ರೀತಿಯಲ್ಲಿ ಇರುತ್ತದೆ. ನೀವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ತಕ್ಷಣ ಫಲ ಸಿಗುವುದಿಲ್ಲ, ಆದರೆ ಶ್ರಮ ವ್ಯರ್ಥವಾಗುವುದಿಲ್ಲ. ತಡವಾಗಿ ಆದರೆ ದೊಡ್ಡ ಫಲ ಕೊಡುತ್ತದೆ. ರಾಹು ನಿಮ್ಮ ಜೀವನದಲ್ಲಿ ಹೊಸ ದಾರಿಗಳನ್ನು ತೆರೆದಿಡುತ್ತದೆ. ವಿಶೇಷವಾಗಿ ತಂತ್ರಜ್ಞಾನ, ವಿದೇಶ ಸಂಪರ್ಕ, ಆನ್ಲೈನ್ ಕೆಲಸಗಳಲ್ಲಿ ಅಚ್ಚರಿ ಬೆಳವಣಿಗೆ ಕಾಣಬಹುದು. ಕೇತು ಮನಸ್ಸನ್ನು ಆಧ್ಯಾತ್ಮಿಕ ಕಡೆಗೆ ತಳ್ಳುತ್ತದೆ. ಕೆಲವೊಮ್ಮೆ ಏಕಾಂತ ಬೇಕೆನ್ನಿಸುವುದು, ಜನರಿಂದ ದೂರ ಇರಬೇಕೆನ್ನಿಸುವುದು ಸಹಜ. ಉದ್ಯೋಗ ಮತ್ತು ವೃತ್ತಿ ಜೀವನ 2026. ಉಗಾದಿ ನಂತರ ಮೇಷರಾಶಿಯವರ ಕರಿಯರ್ ಜೀವನದಲ್ಲಿ ಪ್ರಮುಖ ಬದಲಾವಣೆ ಆರಂಭವಾಗುತ್ತದೆ. ಬಹಳ ಸಮಯದಿಂದ ನೀವು ಮಾಡಿದ ಪ್ರಯತ್ನಗಳು ಫಲ ಕೊಡಲು ಶುರುವಾಗುತ್ತವೆ. ಬಾಸ್ ಅಥವಾ ಸೀನಿಯರ್ಗಳ ಗಮನ ನಿಮ್ಮ ಮೇಲೆ ಬೀಳುತ್ತದೆ. ನೀವು ತೆಗೆದುಕೊಂಡ ಹೊಣೆಗಾರಿಕೆ ಹೆಚ್ಚಾಗಬಹುದು. ಕೆಲವರಿಗೆ ಡಿಪಾರ್ಟ್ಮೆಂಟ್ ಚೇಂಜ್ ಅಥವಾ ರೋಲ್ ಚೇಂಜ್ ಸಾಧ್ಯತೆ ಇದೆ. ಮೊದಲಿಗೆ ಇದು ಒತ್ತಡದಂತೆ ಕಾಣಬಹುದು, ಆದರೆ ಮುಂದೆ ಅದು ನಿಮ್ಮ ಗ್ರೋತ್ಗೆ ಕಾರಣವಾಗುತ್ತದೆ. ಜಾಬ್ ಚೇಂಜ್ ಯೋಚಿಸುತ್ತಿರುವವರಿಗೆ ಜೂನ್ ನಂತರ ಉತ್ತಮ ಅವಕಾಶಗಳು ಬರುತ್ತದೆ. ಆತುರದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಡಿ, ಸರಿಯಾಗಿ ಪರಿಶೀಲಿಸಿ ಮುಂದುವರಿಯಿರಿ. ಬಿಸಿನೆಸ್ ಮಾಡುತ್ತಿರುವವರಿಗೆ ಹೊಸ ಪಾರ್ಟ್ನರ್ಶಿಪ್ ಅವಕಾಶ ಬರುತ್ತದೆ, ಆದರೆ ಡಾಕ್ಯುಮೆಂಟ್ಸ್ ಊದದೆ ಒಪ್ಪಂದ ಮಾಡಬೇಡಿ. 2026 ವರ್ಷದ ಕೊನೆಯಲ್ಲಿ ಲೀಡರ್ಶಿಪ್ ಪೊಸಿಷನ್ ಸಿಗುವ ಯೋಗ ಬಲವಾಗಿರುತ್ತದೆ. ಹಣಕಾಸು ಮತ್ತು ಆರ್ಥಿಕ ಸ್ಥಿತಿ. ಈ ವರ್ಷ ಹಣ ಬರುತ್ತದೆ, ಆದರೆ ಉಳಿಸುವುದು ನಿಮ್ಮ ಕೈಯಲ್ಲಿರುತ್ತದೆ. ಉಗಾದಿ ನಂತರ ಇನ್ಕಮ್ ಸೋರ್ಸಸ್ ಹೆಚ್ಚಾಗುವ ಸಾಧ್ಯತೆ ಇದೆ. ಸೈಡ್ ಇನ್ಕಮ್, ಫ್ರೀಲ್ಯಾನ್ಸಿಂಗ್ ಅಥವಾ ಹೊಸ ಆದಾಯ ಮಾರ್ಗಗಳು ಆರಂಭವಾಗಬಹುದು. ಆದರೆ ಅನಗತ್ಯ ಖರ್ಚು ಹೆಚ್ಚಾಗುವ ಯೋಗ ಕೂಡ ಇದೆ. ವಿಶೇಷವಾಗಿ ಗ್ಯಾಡ್ಜೆಟ್ಸ್, ವಾಹನ ಅಥವಾ ಲಕ್ಸುರಿ ಮೇಲೆ ಹೆಚ್ಚು ಖರ್ಚು ಮಾಡುವ ಸಾಧ್ಯತೆ ಇದೆ. ಇನ್ವೆಸ್ಟ್ಮೆಂಟ್ ಮಾಡುವ ಮೊದಲು ಹಿರಿಯರ ಸಲಹೆ ತೆಗೆದುಕೊಳ್ಳುವುದು ಉತ್ತಮ. ಸೆಪ್ಟೆಂಬರ್ ನಂತರ ಹಣ ಸ್ಥಿರವಾಗುತ್ತದೆ ಮತ್ತು ಸೇವಿಂಗ್ಸ್ ಹೆಚ್ಚಲು ಆರಂಭವಾಗುತ್ತದೆ. ಕುಟುಂಬ ಮತ್ತು ಸಂಬಂಧಗಳು. ಮೇಷರಾಶಿಯವರು ಸ್ವಭಾವದಿಂದ ನೇರವಾಗಿ ಮಾತನಾಡುವವರು. 2026ರಲ್ಲಿ ಇದೇ ಸ್ವಭಾವ ಕೆಲವೊಮ್ಮೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗೆ ಕಾರಣವಾಗಬಹುದು. ದಾಂಪತ್ಯ ಜೀವನದಲ್ಲಿ ಸಣ್ಣ ವಿಷಯಗಳನ್ನು ದೊಡ್ಡದಾಗಿಸಬೇಡಿ. ಮಾತಿನ ಮೇಲೆ ನಿಯಂತ್ರಣ ಇಟ್ಟರೆ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗುತ್ತದೆ. ಸಿಂಗಲ್ ಇದ್ದವರಿಗೆ ಅನ್ಎಕ್ಸ್ಪೆಕ್ಟೆಡ್ ರಿಲೇಶನ್ಶಿಪ್ ಆರಂಭವಾಗುವ ಸಾಧ್ಯತೆ ಇದೆ, ವಿಶೇಷವಾಗಿ ಜುಲೈರಿಂದ ಅಕ್ಟೋಬರ್ ನಡುವೆ. ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವ ಸೂಚನೆ ಇದೆ. ಆರೋಗ್ಯ ಭವಿಷ್ಯ. ಈ ವರ್ಷ ಆರೋಗ್ಯದಲ್ಲಿ ದೊಡ್ಡ ಸಮಸ್ಯೆ ಇಲ್ಲ, ಆದರೆ ಸ್ಟ್ರೆಸ್ ರಿಲೇಟೆಡ್ ಇಶ್ಯೂಸ್ ಕಾಣಬಹುದು. ನಿದ್ರೆ ಸರಿಯಾಗಿರದಿರುವುದು, ತಲೆನೋವು, ಮೆಂಟಲ್ ಫೆಟೀಗ್ ಕಂಡುಬರುವ ಸಾಧ್ಯತೆ. ರೆಗ್ಯುಲರ್ ವಾಕಿಂಗ್, ಪ್ರಾಣಾಯಾಮ ಮತ್ತು ಮೆಡಿಟೇಷನ್ ಮಾಡಿದರೆ ಆರೋಗ್ಯ ಉತ್ತಮವಾಗಿರುತ್ತದೆ. ಮಂಗಳವಾರ ಸ್ಪೈಸಿ ಫುಡ್ ಕಡಿಮೆ ಮಾಡುವುದು ಉತ್ತಮ. ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಭವಿಷ್ಯ. ಸ್ಟೂಡೆಂಟ್ಸ್ಗೆ 2026 ಕಾನ್ಸಂಟ್ರೇಷನ್ ಪರೀಕ್ಷಿಸುವ ವರ್ಷ. ಮೊದಲ ಅರ್ಧದಲ್ಲಿ ಡಿಸ್ಟ್ರಾಕ್ಷನ್ಸ್ ಹೆಚ್ಚಾಗಬಹುದು, ಆದರೆ ಆಗಸ್ಟ್ ನಂತರ ಫೋಕಸ್ ಹೆಚ್ಚಾಗಿ ಉತ್ತಮ ಫಲಿತಾಂಶ ಬರುತ್ತದೆ. ಕಾಂಪಿಟಿಟಿವ್ ಎಕ್ಸಾಮ್ಸ್ ಬರೆಯುವವರಿಗೆ ಗುರು ಬ್ಲೆಸ್ಸಿಂಗ್ ಸಹಕಾರಿಯಾಗುತ್ತದೆ. ಹೊಸ ಸ್ಕಿಲ್ ಕಲಿಯುವವರಿಗೆ ಇದು ಗೋಲ್ಡನ್ ಇಯರ್. ವಿದೇಶ ಯೋಗ ಮತ್ತು ಪ್ರಯಾಣ. ರಾಹು ಪ್ರಭಾವದಿಂದ ಫಾರಿನ್ ಟ್ರಾವೆಲ್ ಯೋಗ ಬಲವಾಗಿರುತ್ತದೆ. ವರ್ಕ್ ರಿಲೇಟೆಡ್ ಟ್ರಾವೆಲ್ ಅಥವಾ ಹೈಯರ್ ಸ್ಟಡೀಸ್ ಅವಕಾಶ ಸಿಗಬಹುದು. ಅನ್ಎಕ್ಸ್ಪೆಕ್ಟೆಡ್ ಜರ್ನೀಸ್ ಜೀವನದ ಹೊಸ ಅನುಭವ ನೀಡುತ್ತವೆ. ಆಧ್ಯಾತ್ಮಿಕ ಬೆಳವಣಿಗೆ. ಈ ವರ್ಷ ನೀವು ದೇವರ ಮೇಲೆ ಹೆಚ್ಚು ನಂಬಿಕೆ ಇಡುವಿರಿ. ಶಿವ ಆರಾಧನೆ, ಹನುಮಾನ್ ಪೂಜೆ ಮಾಡಿದರೆ ಮನಃಶಾಂತಿ ಹೆಚ್ಚುತ್ತದೆ. ಧ್ಯಾನ ಮಾಡುವ ಅಭ್ಯಾಸ ಶುರು ಮಾಡಿದರೆ ಜೀವನದಲ್ಲಿ ಕ್ಲಾರಿಟಿ ಬರುತ್ತದೆ. ಪ್ರತಿದಿನ ಬೆಳಗ್ಗೆ ಓಂ ನಮಃ ಶಿವಾಯ 108 ಬಾರಿ. ಮಂಗಳವಾರ ಓಂ ಅಂಗಾರಕಾಯ ನಮಃ 21 ಬಾರಿ. ಇವು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಸಿ
ನೆಗೆಟಿವ್ ಎನರ್ಜಿ ಕಡಿಮೆ ಮಾಡುತ್ತದೆ. ಭೇಟಿ ನೀಡಬೇಕಾದ ದೇವಸ್ಥಾನಗಳು: ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಹನುಮಾನ್ ದೇವಸ್ಥಾನ, ಶಿವಾಲಯ. ಪ್ರದೋಷ ದಿನ 9 ಮಂಗಳವಾರ ದೀಪ ಹಚ್ಚುವುದು ವಿಶೇಷ ಫಲ ನೀಡುತ್ತದೆ. 2026ರಲ್ಲಿ ತಪ್ಪಿಸಿಕೊಳ್ಳಬೇಕಾದವು: ಆತುರದ ನಿರ್ಧಾರಗಳು, ಹೆಚ್ಚು ಕೋಪ, ಹಣದ ವಿಷಯದಲ್ಲಿ ಬ್ಲೈಂಡ್ ಟ್ರಸ್ಟ್. ವರ್ಷದ ಮಹತ್ವದ ಟರ್ನಿಂಗ್ ಪಾಯಿಂಟ್: ಅಕ್ಟೋಬರ್ ನಂತರ ಜೀವನದಲ್ಲಿ ಸಡನ್ ಪಾಸಿಟಿವ್ ಶಿಫ್ಟ್ ಕಾಣಬಹುದು. ಕರಿಯರ್ ಕ್ಲಾರಿಟಿ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚುತ್ತದೆ. ಈ ಸಮಯದಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಮುಂದಿನ 5 ವರ್ಷಗಳ ಭವಿಷ್ಯ ರೂಪಿಸಬಹುದು. ಮೇಷರಾಶಿಯವರೇ, 2026 ವರ್ಷ ನಿಮ್ಮನ್ನು ಪರೀಕ್ಷಿಸುವುದರ ಜೊತೆಗೆ ನಿಮ್ಮನ್ನು ಹೊಸ ಮಟ್ಟಕ್ಕೆ ಕೊಂಡೊಯ್ಯುವ ವರ್ಷ. ಸಹನೆ, ಶ್ರಮ ಮತ್ತು ದೇವರ ಮೇಲೆ ಭಕ್ತಿ ಇಟ್ಟರೆ ಈ ವರ್ಷ ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಆಗುತ್ತದೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನ್ನಿಸಿದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ರಾಶಿ ಬರೆಯಿರಿ ಮತ್ತು ನಮ್ಮ ಸನಾತನ ಭವಿಷ್ಯ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.